ಗುರು ಫಸ್ಟ್ ಸರ್ವಿಸ್ 7,000 ಗುರೋದು. ಬ್ರೇಕ್ ಹಿಡಿತೀರ? ಹಾಯ್, ಹಲೋ, ನಮಸ್ತೆ ಸ್ನೇಹಿತರೆ. ನಮಸ್ಕಾರ ಸರ್. ನನ್ನ ಇನ್ನೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮಳೆ ರಾತ್ರಿ ಫುಲ್ ಮಳೆ ಬಂದಿದೆ. ನಾವು ಮೀಟಪ್ ಪಾಯಿಂಟ್ ಬಂದುಬಿಟ್ಟು ಪಾರ್ಲೇಜಿ ಟೋಲ್, ಅಲ್ಲಿ ಇನ್ನೂ 3 ಗಾಡಿ ಬರ್ತಿದೆ ಗುರು. 2 ಗಾಡಿ ಇಲ್ಲೇ ಇದೆ, ಸಿಗ್ತಾರೆ ನೋಡಿ ಈಗ ರಪ್ಪನೆಗೆಲ್ಲ. ಇನ್ನೊಂದು ಗಾಡಿ ಅಲ್ಲಿದೆ, ಎಲ್ಲಿ ಬರ್ತಾ ಇದೆ, ಎಲ್ಲಿಂದ ರಾಮಮೂರ್ತಿ ನಗರ ಕಡೆಯಿಂದ ಬರ್ತಾ ಇದೆ ಇನ್ನೊಂದು ಗಾಡಿ. ನಾಗರಬಾವಿ ಬಸ್ ಸ್ಟ್ಯಾಂಡ್ ಅಂತ ಅಂದ. ಇನ್ನು ಎಷ್ಟು ದೂರ ಇದೆ ಗುರು ಬಸ್ ಸ್ಟ್ಯಾಂಡು? ಇಲ್ಲೇ ಇರು ಅಂತ ಅಂದ್ರೆ ಅಲ್ಲಿಗೆ ಹೊಡೋಗಿದ್ದಾನೆ. ವೈಟ್ ಬ್ರೋ. ಎಸ್, ಕವರಲ್ಲಿ ಏನ್ ಮಾಡ್ತೀಯ ಅಷ್ಟೊತ್ತು? 5 ನಿಮಿಷಕ್ಕೆ ಬಂದಲ್ಲ. 5 ನಿಮಿಷ ಎಲ್ಲಿ? ನಾನ್ ನಿನ್ಗಿಂತ ದೂರ ಬ್ರೋ ಈಗ ನೋಡ್ಕೊಂಡ್ ಬಂದೆ ನಾನು ನಿನ್ನ. ಈಗ ನೋಡ್ಕೊಂಡೆ ಬಂದಿದ್ದು ಲೈವ್ ಲೊಕೇಶನ್ ಅಲ್ಲಿ. ಸೀರಿಯಸ್ಲಿ ಇಲ್ಲಿ ನೋಡಿ, ಇಲ್ಲಿ ಪೆಟ್ರೋಲ್ ಫಿಲ್ ಮಾಡಿಸ್ಬೇಕು ನೋಡಿ. ಇಲ್ಲಿ ನೋಡ್ಕೊಂಡೆ ಬಂದಿದ್ದು ನಾನು. ಪೆಟ್ರೋಲ್ ಫಿಲ್ ಮಾಡಿಸ್ಬೇಕು. ಎಲ್ಲಿ ಹೋಗುತ್ತೆ, ತೊಂದರೆ ಇಲ್ಲ. 1 ಪಾಯಿಂಟ್ ಇದೆ. ಎಲ್ಲಿ? ಅಲ್ಲಿ ಬೇಡ ಬ್ರೋ, ಚೆನ್ನಾಗಿ ಪೆಟ್ರೋಲ್ ಎಲ್ಲಿದೆ ಗೊತ್ತಾ? ಒಂದು ಇಲ್ಲಿ ನಯರ ಇದೆ ಅಲ್ಲ, ನಯರಲ್ಲಿ ಚೆನ್ನಾಗಿದೆ. ಇಲ್ಲಾಂದ್ರೆ ಫ್ಲೈಓವರ್ ಕೆಳಗಡೆ ಒಂದು ಪೆಟ್ರೋಲ್ ಬಂಕ್ ಇದೆ, HP-ನ ಯಾವುದೋ ಇಂಡಿಯನ್ ಇದೆ, ಅಲ್ಲಿ ಸೂಪರ್ ಆಗಿದೆ. ಬೇರೆ ಎಲ್ಲೂ ಚೆನ್ನಾಗಿಲ್ಲ. ಮಾಡಿಸ್ದ ನಡ್ರಿ ಮತ್ತೆ. ನಾನು ಬಾ ತೋರಿಸ್ತೀನಿ, ಬಾ JP. ಬನ್ನಿ ಬನ್ನಿ ಗಾಯ್ಸ್. ನಮ್ಮ ಪ್ರವೀಣ್ ಮತ್ತು ಜಯಪ್ರಕಾಶ್ JP ಇಲ್ಲ ಇದ್ದಾರೆ. 5 ನಿಮಿಷ ಆಗಿದೆ ಬಂದ್ಬಿಟ್ಟು. ½ ಆನ್ ಅವರ್ ಅಂತ ಹೇಳ್ತಿದ್ದಾರೆ. ಬರೀ ಡೌಗಳು ನಿಂತು. ನಾವಿವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳ್ತೀನಿ. ಕಿಚ್ಚನಹಳ್ಳಿ ಮನೆ ಬ್ರೇಕ್ಫಾಸ್ಟ್ ರೈಡ್. ಕಿಚ್ಚನಹಳ್ಳಿ ಮನೆ. ಏನಕ್ಕಪ್ಪ ಕಿಚ್ಚನಹಳ್ಳಿ ಮನೆ ಅಂತ ಹೆಸರಿಟ್ಟಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ರೆ, ರುಕೋ ಜರಾ ಸಬರ್ ಕರೋ, ಹೇಳ್ತೀನಿ ಏನಕ್ಕೆ ಅಂತ. ಪೆಟ್ರೋಲ್ ಒಂದು ಫಿಲ್ ಆಗಿಬಿಡ್ಲಿ. ಎಲ್ರಿಗೊಂದು ಗುಡ್ ನ್ಯೂಸ್ ಇದೆ ಗುರು. ಹೊಸ್ದಾಗಿ ಯಾರು ಗಾಡಿ ತಗೋತಿದ್ದಾರೆ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್. ಪೀಪಲ್ ಹೂ ಆರ್ ಪ್ಲಾನಿಂಗ್ ಟು ಬೈ ಎ ನ್ಯೂ ಬಜಾಜ್ ಪಲ್ಸರ್ NS 200 ವೆಯ್ಟ್ ಮಾಡಿ. ಯಾರೇ NS 200 ತೊಗೋಬೇಕಂತ ಇದ್ದೀರಾ, ವೆಯ್ಟ್ ಮಾಡೋಕ್ಕೇನು, ಆಲ್ರೆಡಿ ಗಾಡಿಗಳು ಬಂದಿದೆ ಶೋರೂಮ್ಗೆ. ಏನಕ್ಕೆ ಹಳೆ NSಗೂ ಹೊಸ NSಗೂ ಡಿಫ್ರೆನ್ಸ್ ಏನಿದೆ ಅಂತ ಕೇಳ್ತಿದ್ದೀರಲ್ಲ. ಹಳೆ NS 200 ನೋಡಿದ್ರೆ ಹೌದಾ? ಎಸ್ಪೆಷಲಿ ಕೇರಳದಲ್ಲಿ ಆ ಗಾಡಿನ ಫುಲ್ ಆಲ್ಟರ್ ಮಾಡಿಸ್ಬಿಟ್ಟು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇರುತ್ತೆ ಅದಕ್ಕೆ. ಆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ತೆಗೆದುಬಿಟ್ಟು USD ಸಸ್ಪೆನ್ಷನ್ ಹಾಕ್ತಾರೆ. USD ಅಂದರೆ ಅದು ಆಫ್ಟರ್ ಮಾರ್ಕೆಟ್ ಬೈ ಮಾಡ್ತಾರೆ. ಡಾಮಿನಾರ್ದು ಇಲ್ಲ ಡ್ಯೂಕ್ದು ಬೈ ಮಾಡಿಬಿಟ್ಟು ಅದಕ್ಕೆ ಹಾಕ್ಸ್ತಾಯಿದ್ರು. ನಮ್ಮ ಬಜಾಜ್ ಅವ್ರಿಗೆ ಕೊನೆಗೂ ತಲೆ ಓಡಿ ಬೇಜಾರಾಗಿ, ಹುಡುಗರು ನಾವು ಮಾಡಿಲ್ಲ ಅಂದರೆ ಅವರೇ ಮಾಡ್ಕೊಬಿಡ್ತಾರೆ ಅಂತ ಕೊನೆಗೂ USD ಫೋಕ್ಸ್ ಪಲ್ಸರ್ 200 NS ಬಿಟ್ರೆ ನೋಡೋರು. ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ ಇಮೇಜು. ಸಖತ್ತಾಗಿದೆ ಗಾಡಿ, ಒಳ್ಳೆ ಲುಕ್ ಬಂದಿದೆ. ಇವಾಗ 200 ಮತ್ತು 160 ಇದೆ NS ಅಲ್ಲಿ. 2 ಮಾಡಲಿಗೂ USD ಫೋಕ್ಸ್ ಕೊಟ್ಟಿದ್ದಾನೆ. ಆಮೇಲೆ ಅದರ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ಇಷ್ಟು ದಿನ ಸಿಂಗಲ್ ಚಾನಲ್ ABS ಇತ್ತು 2 ಗಾಡಿಗೂ, 200 ಮತ್ತು 160ಗೆ ಪಲ್ಸರಲ್ಲಿ. ಇವಾಗಿನ ಮಾಡೆಲ್ಗೆ ಡ್ಯೂಯಲ್ ಚಾನಲ್ ABS ಬಿಟ್ಟಿದ್ದಾನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬಜಾಜ್. ಡ್ಯೂಯಲ್ ಚಾನಲ್ ABS ಇದ್ದರೆ ಅರ್ಧ ಗಾಡಿ ಆಕ್ಸಿಡೆಂಟ್ ಕಮ್ಮಿ ಆಗುತ್ತೆ ಅವರು, ಸೀರಿಯಸ್ಲಿ. ಕಲರ್ಸು ಚೆನ್ನಾಗಿದೆ. ಬಟ್ ಇನ್ನೊಂದು ಏನಾಗಿದೆ ಅಂದರೆ, ಆ ರಿಮ್ ಇದೆ ಗೊತ್ತಾ, ಆ ರಿಮ್ ತೊಗೊಂಡು ಬಂದುಬಿಟ್ಟು ಆ ಪಲ್ಸರ್ NS 200ದು N250 ಇದೆ, ಅದರಿಂದ ಎತ್ಕೊಬಂದಿದ್ದಾನೆ ರಿಮ್. ಅದರಲ್ಲಿರೋದು ಇದರಲ್ಲಿರೋದು 2 ಸೇಮು, ಆಯಿತಾ. ಇನ್ನೂ ಒಂದು ಏನಂದರೆ, NS 200 ಹಳೆ ಗಾಡಿ ವೆಯ್ಟ್ಗಿಂತ ಇವಾಗಿನ ಗಾಡಿ ವೆಯ್ಟು 3 kg ಏನೋ ರೆಡ್ಯೂಸ್ ಆಗಿದೆ ಹೊಸ ಗಾಡೀಲಿ. ಬಟ್ NS 160ಲಿ 6 kg ಜಾಸ್ತಿ ಆಗಿದೆ. ಏನಕ್ಕೆ ಹೇಳಿ? USD ಫಾಕ್ಸ್ ಹಾಕಿದ್ದಾರೆ, ಅದಕ್ಕೆ ಒಳ್ಳೆ ಚೇಂಜಸ್ ಅಂತಲೇ ಹೇಳ್ಬೋದು. ಆಮೇಲೆ ಇನ್ನೊಂದು ಚೇಂಜಸ್ ಏನಂದರೆ ನೋಡಿ, ಎಲ್ಲ ಒಂದೊಂದೇ ನಾನು ಹಾಕ್ತಾ ಹೋಗ್ತೀನಿ ನಿಮಗೆ ಇಮೇಜಸ್ಸು. ಫಸ್ಟ್ ಒನ್ USD ಫಾಕ್ಸ್ ಹಾಕಿದ್ದಾರೆ. ಸೆಕೆಂಡ್ ಒನ್ ಡ್ಯೂಯಲ್ ಚಾನಲ್ ABS ಸೂಪರ್ಬ್. ಮೂರನೇದು, ಫಸ್ಟಿಗೆ ಫ್ರಂಟಲ್ಲಿ ಬೈಬ್ರೇ ಇತ್ತು, ಬ್ರೇಕ್ ಕ್ಯಾಲಿಪರ್ಸು. ಇವಾಗ ಬೈಬ್ರೇ ತೆಗೆದ್ಬಿಟ್ಟು ಇನ್ನೊಂದು ಯಾವುದೋ G-ಇಂದ ಏನೋ ಸ್ಟಾರ್ಟ್ ಆಗುತ್ತೆ, ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ, ಅದನ್ನು ಹಾಕಿದ್ದಾನೆ. 4th ಪಾಯಿಂಟು, ಡಿಸ್ಪ್ಲೇ ಒಳಗಡೆ ಇನ್ನೂ TFT ಡಿಸ್ಪ್ಲೇ ಎಲ್ಲ ಕೊಟ್ಟಿಲ್ಲ ಅದಕ್ಕೆ, ಅದರಲ್ಲೇ ಇದ್ದಾನೆ. ಏನಾಗಿದೆ, ಗಿಯರ್ ಶಿಫ್ಟ್ ಇಂಡಿಕೇಟರ್ ಕೊಟ್ಬಿಟ್ಟಿದ್ದಾನೆ. ನ್ಯೂಟ್ರಲ್ಲು 1 2 3 4 ಗಿಯರ್ ಶಿಫ್ಟ್ ಇಂಡಿಕೇಟರ್ ಬಂದಿದೆ.
ಇಷ್ಟು ಚೇಂಜಸ್ ಇದೆ. ಆಮೇಲೆ ಇನ್ನೂ ಅವನಿಗೆ ಹೆಡ್ ಲ್ಯಾಂಪ್ ಚೇಂಜ್ ಮಾಡಬೇಕು ಅಂತ ಮನಸ್ಸೇ ಬಂದಿಲ್ಲ ಪುಣ್ಯಾತ್ಮಂಗೆ. ಇನ್ನೂ ಹ್ಯಾಲೋಜನ್ ಹಾಕಿದಾನೆ ಗುರು. ಒಂದು LED ಮಾಡಿದರೆ ಚೆನ್ನಾಗಿರೋದು ಗುರು. ಗಾಡಿ ಇಷ್ಟು ಚೇಂಜಸ್ಸಿಗೆ 9,000 ರೂಪೀಸ್ ಎಕ್ಸ್ಟ್ರಾ ಆಗಿದೆ ಗಾಡಿಗೆ. ಈಗ ಶಾಕ್ ಆಯ್ತಾ? ಆಗಿರಲೇಬೇಕು. ಹಳೆ ಮಾಡೆಲ್ ಪ್ರೈಸ್ ಏನಿತ್ತು 179 ಎಕ್ಸ್ ಶೋರೂಮ್ ಇತ್ತು, ಇವಾಗ 9,000 ಜಾಸ್ತಿ ಆಗಿದೆ ಹೊಸ ಗಾಡಿಗೆ. ಅಂದರೆ ಕಲರ್ ಸ್ಕೀಮ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಈ ಸಾರಿ NSದು, ಬಟ್ ಚೆನ್ನಾಗಿದೆ. ಮತ್ತು 160 200ಗೂ ತುಂಬ ಏನು ಚಿಕ್ಕ ಗಾಡಿ ಅನ್ಸಲ್ಲ, ಚೆನ್ನಾಗೇ ಕಾಣುತ್ತೆ ಇವಾಗ. ಫಸ್ಟಿಂದ 160 ಏನಾಗಿತ್ತು, ಶಾಕ್ ಅಬ್ಸರ್ ಎಷ್ಟಿಷ್ಟೇ ಇತ್ತು ಗುರು. ತೋರಿಸ್ತೀನಿ ನೋಡಿ, ಅದನ್ನು ನನ್ನ ಫ್ರೆಂಡ್ ತೊಗೊಂಡಿದ್ದಾನೆ. ಅಷ್ಟು ಚೆನ್ನಾಗಿರಲಿಲ್ಲ, ಬಟ್ ಇವಾಗಿಂದು ಸಗದಾಗಿ ಕಾಣುತ್ತೆ. USD ಫೋಕ್ಸ್ ಅಲ್ವಾ, ಅಲ್ಟಿಮೇಟ್ ಆಗಿದೆ. NS 200 ಹಾಗೂ 160 NS ತೋರಿಸ್ತೀನಿ ಗಾಡಿನ. ಸದ್ಯದಲ್ಲ ಲಾಂಚ್ ಆಗಿದೆ, ಬಟ್ ಟೆಸ್ಟ್ ಡ್ರೈವ್ ಇನ್ನೂ ಗಾಡಿ ಸಿಕ್ಕಿಲ್ಲ ಕೈಗೆ. ಬ್ರೋ ಪೆಟ್ರೋಲ್ ಇಲ್ಲೇ ಇರೋದು, ಇಲ್ಲಿ ಕೆಳಗಡೆ. ಹಾಂ ಅಲ್ಲ, ಇಲ್ಲೇ ಹೋಗ್ಬೋದು, ಬಾ, ಜಾಗ ಇದೆಯಲ್ಲ ಅಲ್ಲಿ. ಬನ್ನಿ. ಆಹಾ, ಒಳ್ಳೆ ಸಸ್ಪೆನ್ಷನ್ಸ್. ರಹಾ ನಹೀ ಜಾತಾ, ತಡಪ್ ಹಿ ಐಸಿ ಹೈ ನಾ. ಇದು ಮೊನ್ನೆ ಕತೆ ಏನಾಯಿತು ಗೊತ್ತಾ, ಗಾಡಿ ಫುಲ್ ಕೊಳೆ ಆಗಿತ್ತು. ಅವತ್ತು ಹೋಗಿದ್ನಲ್ಲ, ಲಾಸ್ಟ್ ಸೈಡಲ್ಲಿ ನೋಡಿದ್ರಲ್ಲ, ಗಾಡಿ ನೋಡಂಗಿರಲಿಲ್ಲ, ಹಂಗಾಗಿ ಏನು ಮಾಡಿದೆ, ಹೋಗ್ಬಿಟ್ಟು ಡೀಸೆಲ್ ವಾಶ್ ಮಾಡಿಸ್ದೆ. ಡೀಸೆಲ್ ವಾಶ್ ಮಾಡಿಸ್ತಿದ್ದಂಗೆ ಗಾಡಿ ಹಿಂದ್ಗಡೆ ಬ್ರೇಕ್ ಹಿಡಿತಿಲ್ಲ ಡೀಸೆಲ್ ವಾಶ್ ಮಾಡಿಸಿದ್ಮೇಲೆ. ಸೊ ಡೀಸೆಲ್ ವಾಶ್ ಮಾಡುವಾಗ ಇನ್ನೊಂದ್ಸರಿ ಹೇಳಿ ಕೇರ್ಫುಲ್ ಆಗಿರಿ. ಏನಂದರೆ ಇದನ್ನು ಬ್ರೇಕ್ ಪ್ಯಾಡ್ಸು ಆಮೇಲೆ ಕ್ಯಾಲಿಪರ್ಸ್ ಬರುತ್ತಲ್ಲ, ಅಲ್ಲಿಗೆ ಡೀಸೆಲ್ನ ಸ್ಪ್ರೇ ಮಾಡಿಸ್ಬೇಡಿ. ಅಣ್ಣ ಏರ್ ಎಲ್ಲರ ಚೆಕ್ ಮಾಡ್ರಣ, ಯಾಕಣ್ಣ ಹಿಂಗೆ ಮಾಡ್ತೀರಾ? ಫುಲ್ ಬಾಡಿ. ಹಾಂ, ಅಯ್ಯೋ ದೇವ್ರ ದಯದಿಂದ 2 ಸಿಕ್ಬಿಡ್ತು. ಓಹ್ ಹಾಂ ಮೇಡಮ್, ಎಲ್ಲ ಫೋನ್ಪೇ ಯಾವಾಗಲೂ ಆನಲ್ಲೇ ಇರೋದು. ಇವ್ರು ರೆಕಾರ್ಡ್ ಆಗ್ತಾನೆ ಇದೆ. ಹಾಂ, ಬರ್ತೀರಾ ನೋಡಿ ಯೂಟ್ಯೂಬಲ್ಲಿ ನೀವು. PKV ಇನ್ ಕನ್ನಡ. PKV ಕನ್ನಡ. Emotional damage. ಇದೆ. ಥ್ಯಾಂಕ್ ಯು. ಆಮೇಲೆ ಡೀಸೆಲ್ ವಾಶ್ ಮಾಡಿಸ್ತಾರಲ್ಲ ಗಾಡಿನ, ಡೀಸೆಲ್ ವಾಶ್ ಮಾಡಿಸುವಾಗ ಈ ಗ್ಯಾಪಲ್ಲಿ ಯಾವುದೇ ಕಾರಣಕ್ಕೂ ಡೀಸೆಲ್ನ ಸ್ಪ್ರೇ ಮಾಡಿಸ್ಬೇಡಿ. ಸ್ಪ್ರೇ ಮಾಡಿಸಿದ್ರೆ ಅದನ್ನು ತೆಗ್ಸಿ ಮತ್ತೆ ಎಲ್ಲ ಕ್ಲೀನ್ ಮಾಡಿಸ್ಬೇಕಾಗತ್ತೆ. ನಂದೀಗ ಅದೇ ಕತೆ ಆಗಿರೋದು. ಥ್ಯಾಂಕ್ ಯು ಬ್ರೋ. 3 ಗಾಲಿ ಇರುತ್ತೆ, ಮುಕ್ರಿಸ್ಕೊಂಡು ಬೀಳ್ತೀರಾ, ಹುಷಾರಾಗಿರಿ. ನೋಡ್ದ ಹೆಂಗೆ ಬೇಕಂಗೆ ಓಡಾಡ್ತಾರೆ ಮಾರೆ, ಸಿಗ್ನಲ್ ಬಿಟ್ಟಿದೆ. ನೋಡಿ ಇವರು ಏನು ಆರಾಮಾಗಿ ಹೋಗ್ತಾರೆ ನೋಡು, ಏನು ಆಗೇ ಇಲ್ಲ ಅನ್ನೋರಂಗೆ. ಪಾಪ ಸುಶಾನ್ ಅವ್ರು ವೆಯ್ಟ್ ಮಾಡ್ತಿದ್ದಾರೆ. ನಾವು ಲೇಟ್ ಮಾಡಿಸ್ಬಿಟ್ವಿ ಇವರು. ನೋಡ್ರಿ ಸ್ನೇಹಿತರೆ, ಎಲ್ಲ ಲೈನಪ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಲೈನಪ್ ನೋಡಿ ಇಲ್ಲಿ, ಯಾರಿಗೂ ಅದು ಎಲ್ಲ ಲೈನಪ್ ಇದೆ ಇಲ್ಲಿ. ಹಾಯ್ ಬ್ರೋ. JP from JP Nagar. He's one of my friend. Jaiprakash from Jaiprakash Nagar. I'm from NRI, not NRI. I'm Indian. ಇದೇ ಸ್ನೇಹಿತರೆ ಅವ್ರ GS 310 ನೋಡಿ, ಟಾಪ್ ಬಾಕ್ಸ್ ಹಾಕ್ಸಿದ್ದಾರೆ. ಇದೇ ಟಾಪ್ ಬಾಕ್ಸ್ನ ನಾವು ಹಾಕ್ಸೋಣ ಅಂತ ಪ್ಲಾನ್ ಮಾಡಿದ್ದು. ರೈಡರ್ಸ್ ಆಫ್ ಬ್ಯಾಂಗ್ಳೂರ್. ನೋಡಿ ಸ್ನೇಹಿತರೆ, ಇನ್ಸ್ಟಾ 360 ಅವ್ರದ್ದು ಸಖತ್ತಾಗಿ ಬರುತ್ತೆ ಅದ್ರಲ್ಲಿ ವ್ಯೂ ಮಾತ್ರ. ನಾನು ಹಿಂದಗಡೆಯಿಂದ ಲೀಡ್ ಮಾಡ್ತೀನಿ, ಯಾರು ಹಿಂದಗಡೆ ಬಿಡಲ್ಲ. ಯಾರೇ ಬಿಗಿನರ್ಸ್ ಬಂದರು ಅವ್ರನ್ನ ಮಾತ್ರ ತಿಳ್ಕೊಳ್ಳೋದು, ಜೊತೆಗೆ ಹೋಗ್ಬೇಕು. ಗ್ರೂಪ್ ರೈಡ್. ಒಬ್ಬ 8 ಅವರ್ಕಲ್ಲಿ ಬಂದ. 8 ಅವರ್ಕಲ್ಲಿ ಅವರು ಸರ್ ಹ್ಯಾಟ್ಸ್ ಆಫ್ ಯುವರ್ ಪೇಷನ್ಸ್. ನಾನು 50-60 ಹೋಗ್ತಾ ಇದ್ದೀನಿ, ನೀವು ಅದು ಇಂಡೈರೆಕ್ಟ್ ಕೂಲಾಗಿ ಬರ್ತಾ ಇದ್ದೀರಿ. ಅದು ಮೈಸೂರು ಬೆಂಗಳೂರು ರೋಡಲ್ಲಿ. 8 ಅವರ್ಗ
ಯಾರೋ ಒಬ್ರು ಮಿಸ್ ಆಗೋರಲ್ಲ ಶಿಶಣ್ಣು ಕರೆಕ್ಟ್ ಎಲ್ಲವರು ಅಂತ ಕೇಳಿ ಕೇಳಿ ಎಲ್ಲರೂ ಭಯಪಡ್ತೀನಿ. ಅದೇ ಪೆರಾನಿನ ನಾವೀಗ ತಗೋಬೇಕು ಅಂತ ಪ್ಲಾನ್ ಮಾಡಿರೋದು ನಾನು ಪ್ರವೀಣು ಫೋಟೋಗ್ರಾಫರಿಗೆ ಕಾಣ್ತಾ ಇಲ್ಲ ಎಲ್ಲಿ ಈಗ ಜೆ ಪಿ. ನೋಡಿ ಸ್ನೇಹಿತರೆ, ಇದೇ ನಮ್ಮ ಗಾಡಿಗಳು 1 2 3. ಒಂದು ಫ್ರಂಟ್ GS ಬಂದುಬಿಟ್ಟು ಸುಶನ್ ಅವ್ರದ್ದು, ಇದು ನಮ್ಮದು ಡಾಮಿನಾರ್, ಇವ್ರದ್ದು 390, ಅಲ್ಲಿ ಹಿಮಾಲಯನ್. ಬ್ಯಾಟ್ರಿ ಚೇಂಜ್ ಮಾಡ್ಕೊಬೇಡಣ, ಯಾಕೆ ಬೇಕು ರಿಸ್ಕು, ಸೆಂಟ್ರಲ್ ಆಫ್ ಆಗಿಬಿಟ್ರೆ. ಇವಾಗ ಇರೋದು ಎಲ್ಲ ಲೈನಪ್ಸು ಕೂಡ ಇಲ್ಲೇ ಮಾಡ್ತಾರೆ. ಏನು ಹಾಕ್ತೀನಿ, ಮ್ಯಾಪ್ ಹಾಕ್ಬಿಡೋಣ ಸ್ನೇಹಿತರೆ. ಎಲ್ಲ ಇಲ್ಲಿ ಮೀಟಪ್ ಆಗಿದ್ದೇವೆ. ಇಲ್ಲಿಂದ ಈಗ ಒಬ್ಬೊಬ್ಬರಾಗೆ ಹೊಡೋಣ. ಓ, ನಮ್ಮ 3 ಜನ ಎಸ್ಕೇಪ್, ಗೋ ಫ್ರಮ್ ಹಿಯರ್.